ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಕೂಡ ಇದ್ದೀವಿ. ಯೂಟ್ಯೂಬ್ ಇಂದ ದುಡ್ಡು ಯಾವಾಗ ಸಿಗುತ್ತೆ ಅಂಡ್ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಅನ್ನು ಯಾವಾಗ ಆಡ್ ಮಾಡ್ತಾರೆ ಅಂಡ್ ನಮ್ಮೊಂದು ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂಡ್ ತುಂಬಾ ಜನಕ್ಕೆ ಆಸೆ ಇದೆ, ನಾನು ಕೂಡ ಯೂಟ್ಯೂಬ್ ಬಂದ್ಬಿಟ್ಟಿದೀನಿ, ನಾನು ಕೂಡ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಓಕೆನಾ. ಆದ್ರೆ ದುಡ್ಡು ಯಾವಾಗ ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ತೀನಿ. ಅಂಡ್ ನೀನು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ನೀನು ಕೂಡ ಯೂಟ್ಯೂಬ್ ಅಲ್ಲಿ ಇದೀಯಾ ಅಂತಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಂಡ್ ಯಾವ ತರ ಯೂಟ್ಯೂಬ್ ಕಡೆಯಿಂದ ದುಡ್ಡು ಸಿಗುತ್ತೆ ಅಂಡ್ ಎಷ್ಟು ದಿನ ಆದ್ಮೇಲೆ ಸಿಗುತ್ತೆ ಅಂಡ್ ಈ ಒಂದು ದುಡ್ಡನ್ನು ಪಡಿಬೇಕು ಅನ್ಕೊಂಡು ನಾವೆಲ್ಲ ಏನು ಕಿತಾಪತಿಗಳನ್ನು ಮಾಡ್ಬೇಕಾಗುತ್ತೆ ಅಂತ ತಿಳಿಸ್ತೀನಿ. ಅಂಡ್ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ನಮ್ಮೊಂದು ಚಾನಲ್ ಏನಾದ್ರು ಫಸ್ಟ್ ಟೈಮ್ ಏನಾದ್ರು ಬಂದಿದೆ, ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವ್ದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಯಾವಾಗ ಸಿಗುತ್ತೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಓಕೆನಾ. ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೆ, ಅದನ್ನೆಲ್ಲಾನು ಅಷ್ಟೇ ನಾವು ಕರೆಕ್ಟ್ ಆಗಿ ಪಾಲಿಸಿದ್ರೆ ಆವಾಗ ನೀನು ಕೂಡ ಅಷ್ಟೇ ಯೂಟ್ಯೂಬ್ ಕಡೆಯಿಂದ ದುಡ್ಡನ್ನು ಸಿಗುತ್ತೆ. ಅಂಡ್ ಇತ್ತೀಚಿನ ದಿನಗಳಲ್ಲೇನಪ್ಪಾ ಅಂತಂದ್ರೆ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಬಿಟ್ಟಿದ್ದಾರೆ ಓಕೆನಾ. ಕೆಲವ್ರು ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಕಡೆಯಿಂದ ನಾ ದುಡ್ಡು ಮಾಡ್ಬೇಕು ಅಂತ ಬಂದ್ಬಿಡ್ತಾರೆ ಅಂಡ್ ಇನ್ ಕೆಲವ್ರು ಏನಪ್ಪಾ ಅಂತಂದ್ರೆ ಥಿರಿಪೆ ಶೋಕ್ ಬಂದ್ಬಿಡ್ತಾರೆ ಓಕೆನಾ. ಇಲ್ಲೇನಪ್ಪಾ ಅಂದ್ರೆ ಥಿರಿಪೆ ಶೋಕ್ ಯಾರೆಲ್ಲ ಬರ್ತಾರೆ ನೋಡಿ, ಅವ್ರಿಗೆಲ್ಲ ಏನು ವರ್ಕ್ ಆಗಲ್ಲ. ಸುಮ್ನೆ ನೀವೆಲ್ಲ ಯೂಟ್ಯೂಬ್ ಬಂದ್ಬಿಟ್ಟು ಈ ಶೋಕಿಗಳನ್ನು ನೋಡ್ಸಿದ್ರೆ ನೀವು ಯೂಟ್ಯೂಬ್ ಇಂದ ₹1 ಕೂಡ ನೀವು ಸಂಪಾದನೆ ಮಾಡಕ್ಕಾಗಲ್ಲ ಓಕೆನಾ. ಯಾರೆಲ್ಲ ಯೂಟ್ಯೂಬ್ ಇಂದ ನಾನು ದುಡ್ಡು ಮಾಡ್ತೀನಿ ಅಂಡ್ ಎಲ್ಲಾನು ಫಾಲೋ ಮಾಡ್ತೀನಿ, ಯೂಟ್ಯೂಬ್ ರೂಲ್ಸ್ ಏನಿದಾವೋ ಅಂತ ಅನ್ಕೊಂಡಿದ್ರೆ ಮಾತ್ರನೇ ಈ ಒಂದು ವಿಡಿಯೋ ನೋಡಿ, ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡಿ ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಕಡೆಯಿಂದ ನಾವೇನಾದ್ರು ದುಡ್ಡು ಮಾಡ್ಕೋಬೇಕು ಅನ್ಕೊಂಡಿದ್ರೆ ನೀವು ಯೂಟ್ಯೂಬ್ ರೂಲ್ಸ್ ಏನಿದೆ ಗೊತ್ತಾ, 1,000 ಸಬ್ಸ್ಕ್ರೈಬರ್ಸ್ ಓಕೆನಾ, 4,000 ವಾಚ್ ಟೈಮ್, ಇದನ್ನ ನೀನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಲಾಸ್ಟ್ 365 ಡೇಸ್ ಅಲ್ಲಿ, ಅಂತಂದ್ರೆ ಒಂದು ವರ್ಷದಲ್ಲಿ ನೀನು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ. ಇವತ್ತಿನ ದಿನ ನೀನ್ ಚಾನಲ್ ಮಾಡಿದಿ ಅಂತಂದ್ರೆ, ಕ್ರಿಯೇಟ್ ಮಾಡಿದಿ ಅಂತಂದ್ರೆ ಇವತ್ತಿನ ದಿನವರೆಗೂ ಕೌಂಟ್ ಆಗುತ್ತೆ. ಒಂದು ವರ್ಷದಲ್ಲಿ ನೀವು ಚಾನಲ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಆವಾಗ ನಿಮ್ಮೊಂದು ಚಾನಲ್ ನ ಮೊನೆಟೈಸೇಷನ್ ಗೆ ನೀವು ಅಪ್ಲೈ ಅನ್ನೋದು ಮಾಡ್ತೀರಾ ಓಕೆನಾ. ಸೊ ಅಪ್ಲೈ ಮಾಡ್ಕೊಳ್ಳಿದ ನಂತರ ಆವಾಗ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಅಪ್ಲೈ ಮಾಡಿರ್ತೀರಲ್ವಾ, ಸೊ ಯೂಟ್ಯೂಬ್ ಅವ್ರಿಗ ಹತ್ರ ಮೇಲ್ ಹೋಗುತ್ತೆ. ಸೊ ಮೇಲ್ ಹೋಗಿದ ನಂತರ ಆವಾಗ ನಿಮ್ಮೊಂದು ಚಾನಲ್ ಅಲ್ಲಿ ಏನೆಲ್ಲ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ಯಾ ನೀನು, ಏನೆಲ್ಲ ಕಿತಾಪತಿ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ಯಾ ನೀನು ಅಂತ ಎಲ್ಲಾನು ಚೆಕ್ ಮಾಡ್ತಾರ ಅವ್ರು ಓಕೆನಾ. ಆಲ್ವೇಸ್ಲಿ ಚೆಕ್ ಮಾಡೇ ಮಾಡ್ತಾರೆ, ಸುಮ್ನೆ ಯಾರನ್ನು ಅಷ್ಟು ದುಡ್ಡು ಕೊಡಲ್ಲ ಓಕೆನಾ. ಒಂದು ಟೈಮ್ ಅಲ್ಲಿ ಇತ್ತು ಯೂಟ್ಯೂಬ್ ಯಾವ ತರ ಅಂತಂದ್ರೆ ಏನು ಇರ್ಲಿಲ್ಲ ಅದ್ರಲ್ಲಿ ಓಕೆನಾ. ಡೈರೆಕ್ಟ್ ಆಗಿ ನೀನ್ ವಿಡಿಯೋ ಅಪ್ಲೋಡ್ ಮಾಡ್ಬಿಡು, ಅವತ್ತಿನ ದಿನನೇ ಚಾನಲ್ ಮೊನೆಟೈಸ್ ಓಕೆನಾ, ಅವತ್ತಿನ ದಿನನೇ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಹಣ ಓಕೆನಾ. ಇವಾಗ ಏನಾಗಿದೆ ಅಂತ ಸುಮಾರು ಒಂದು 8-5-6 ವರ್ಷದಿಂದ ಓಕೆನಾ, ಸುಮಾರು 10 ವರ್ಷ ಅನ್ಕೊಳ್ಳಿ, ಇವಾಗ ಈ ಒಂದು ರೂಲ್ಸ್ ಅನ್ನ ತಂದಿದ್ದಾರೆ ಓಕೆನಾ. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಓಕೆನಾ. ಇದು ಮಾಡ್ಕೊಂಡ್ರೆ ನೀವು ಯೂಟ್ಯೂಬ್ ಕಡೆಯಿಂದ ದುಡ್ಡನ್ನು ಮಾಡ್ಬೋದು ಓಕೆನಾ. ಸೊ ನೀವು ಕಂಪ್ಲೀಟ್ ಮಾಡ್ಕೊಂಡಿದ ನಂತರ ನೀವು ಚಾನಲ್ ನ ಅಪ್ಲೈ ಮಾಡಿದ್ರೆ ಮೊನೆಟೈಸೇಷನ್ ಓಕೆನಾ. ಸೊ ಅಪ್ಲೈ ಮಾಡ್ಕೊಳ್ಳಿದ ನಂತರ ಯೂಟ್ಯೂಬ್ ಅವ್ರ ಹತ್ರ ಹೋಗುತ್ತೆ ಓಕೆನಾ. ಹೋಗಿದ ನಂತರ ನಿಮ್ಮೊಂದು ಚಾನಲ್ ಚೆಕ್ ಮಾಡ್ತಾರೆ ಅವ್ರು, ವಿಡಿಯೋಸ್ ಗಳನ್ನ ಯಾವ ತರ ಅಪ್ಲೋಡ್ ಮಾಡಿದಾರೆ ಇವರು, ಒರಿಜಿನಲ್ ಕಂಟೆಂಟ್ ಅನ್ನ ಇಲ್ಲ ಬೇರೆಯವ್ರದ್ದು ಯಾರ್ದೋ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿದಾನೆ ಇವನು ಓಕೆನಾ. ನೀನೇನ್ ಕಿತಾಪತಿಗಳನ್ನು ಮಾಡ್ತಾ ಇದೀಯಾ ಅದ್ ಎಲ್ಲಾನು ನೋಡ್ತಾರೆ ಯೂಟ್ಯೂಬ್ ಅವರು ಓಕೆನಾ. ನಿಮ್ಮೊಂದು ಕಂಟೆಂಟ್ ಏನಪ್ಪಾ ಅಂತಂದ್ರೆ ಒರಿಜಿನಲ್ ಕಂಟೆಂಟ್ ಏನಾದ್ರು ಇತ್ತು ಅಂತಂದ್ರೆ, ನಿನ್ನ ಒಂದು ವಿಡಿಯೋದಲ್ಲಿ ನಿನ್ನ ಒಂದು ಮಕ ಇತ್ತು ಅಂತಂದ್ರೆ, ನಿನ್ನ ಒಂದು ವಾಯ್ಸ್ ಇತ್ತು ಅಂತಂದ್ರೆ ಓಕೆನಾ, ಆವಾಗ ನಿನ್ನೊಂದು ಚಾನಲ್ ಆಗೋಯ್ತು ಮೊನೆಟೈಸ್ ಓಕೆನಾ. ಸೊ ಮೊನೆಟೈಸ್ ಆಗಿದ ತಕ್ಷಣ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ಕೂಡ ಮೇಲ್ ತಿಳಿಸ್ಕೊಡ್ತಾರೆ, ಇವತ್ತಿನ ದಿನದಿಂದ ಏನಪ್ಪಾ ಅಂತಂದ್ರೆ ನೀವು ಯೂಟ್ಯೂಬ್ ಕಡೆಯಿಂದ ಹಣ ಸಂಪಾದಿಸಬಹುದು ಅಂತ ಓಕೆನಾ. ಇನ್ನೊಂದು ಪಾಯಿಂಟ್ ಇದೆ ಹೇಳ್ತೀನಿ, ನೀವು ನಿಮ್ಮೊಂದು ಚಾನಲ್ ನ ಮೊನೆಟೈಸೇಷನ್ ಗೆ ಅಪ್ಲೈ ಮಾಡುವಾಗ ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನು ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಓಕೆನಾ. ನೀವು ಅಪ್ಲೈ ಮಾಡುವಾಗನೇ ಓಕೆನಾ. ಸೊ ಅಪ್ಲೈ ಮಾಡುವಾಗನೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನು ಒಂದು ಕ್ರಿಯೇಟ್ ಅನ್ನೋದು ಮಾಡ್ಕೊಂಡಿರ್ತೀರಾ. ಅದೇ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು YT ಸ್ಟುಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ $10 ಆಗ್ಬೇಕು ಓಕೆನಾ. ಅಂದ್ರೆ $10 ಆಗಿರ್ಬೋದು, ಎಷ್ಟಾಗಿರ್ಬೋದು. $10 ಆಗಿದ ತಕ್ಷಣ ನಿಮ್ಮೊಂದು YT ಸ್ಟುಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಪೇಮೆಂಟ್ ಅನ್ನೋದು ಕಳ್ಸಿಕೊಡ್ತಾರೆ. ಯಾರು ಯೂಟ್ಯೂಬ್ ಅವರು ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಫಸ್ಟ್ ಪೇಮೆಂಟ್ ಅನ್ನೋದು ಕಳ್ಸಿಕೊಡ್ತಾರೆ ಓಕೆ. ನನಗೆ ನೋಡಂಗಿತ್ತ ಅಂದ್ರೆ $14 ಅನ್ನೋದು ನನಗೆ ಕಳ್ಸಿಕೊಟ್ಟಿದ್ರೆ YT ಸ್ಟುಡಿಯೋದಲ್ಲಿ ಓಕೆನಾ. ಸೊ $14 ಕಳ್ಸಿಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ಯಾವಾಗ ಬರುತ್ತೆ ಗೊತ್ತಾ, ಫಸ್ಟ್ ಪೇಮೆಂಟ್ ಏನಾದ್ರು ಎಷ್ಟೇ ಡಾಲರ್ ಆಗಿರ್ಲಿ ಅದು ಫಸ್ಟ್ ಪೇಮೆಂಟ್ ಏನಪ್ಪಾ ಅಂದ್ರೆ ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯೂಟ್ಯೂಬ್ ಅವರು ಓಕೆನಾ. ಅದು ಆಡ್ ಆಗಿದ ತಕ್ಷಣ ಗೂಗಲ್ ಆಡ್ಸೆನ್ಸ್ ಅಲ್ಲಿ $10 ಆಗಿದ ತಕ್ಷಣ ನಂಗೆ ಪೇಮೆಂಟ್ ಮೆಥಡ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆನಾ. ಆ ಒಂದು ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆವಾಗ ಇನ್ನೊಂದು ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಹಾಕ್ಬೇಕಾಗುತ್ತೆ
ಓಕೆನಾ. ಸೊ ಬ್ಯಾಂಕ್ ಡೀಟೇಲ್ಸ್ ಯಾವ ತರ ಹಾಕ್ತಾರೆ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅಂತಂದ್ರೆ ನಮ್ಮೊಂದು ಚಾನಲ್ ವಿಡಿಯೋ ಇದೆ. ಆಗ ನೀವು ನೋಡ್ಕೊಂಡ್ಬಿಟ್ಟು ಆರಾಮಾಗಿ ಪ್ರತಿಯೊಂದು ವಿಡಿಯೋ ಇದೆ. ಸೊ ನೀವು ಆರಾಮಾಗಿ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗಿದ್ರೆ ಈಸಿಯಾಗಿ ನೀವು ನೋಡ್ಕೊಂಡ್ಬಿಟ್ಟು ಈಸಿಯಾಗಿ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಆಡ್ ಮಾಡ್ಕೊಂಡು ನೀವು ಯೂಟ್ಯೂಬ್ ಕಡೆಯಿಂದ ಹಣವನ್ನು ಮಾಡ್ಬೋದು ಗೈಸ್. ಓಕೆನಾ. ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟಿದ್ರ, ಹಾಗಿದ ನಂತರ ನೀವು ಐಡೆಂಟಿ ವೆರಿಫಿಕೇಶನ್ ಕೂಡ ಮಾಡ್ಕೋಬೇಕಾಗುತ್ತೆ. ಓಕೆ, ಐಡೆಂಟಿ ವೆರಿಫಿಕೇಶನ್ ಯಾವ ತರ ಅಂತಂದ್ರೆ ಇದು ಕೂಡ ನಮ್ಮೊಂದು ಚಾನಲ್ ಅಲ್ಲಿ ವಿಡಿಯೋ ಇದೆ. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ. ಓಕೆನಾ. ಸೊ ಐಡೆಂಟಿ ವೆರಿಫಿಕೇಶನ್ ನಿಮ್ಮೊಂದು ಪ್ಯಾನ್ ಕಾರ್ಡ್ ಮುಖಾಂತರ ವೆರಿಫಿಕೇಶನ್ ಅನ್ನು ಮಾಡ್ಕೋಬೇಕಾಗುತ್ತೆ, ಇಲ್ಲ ನಿಮ್ಮ ಫೇಸ್ ಮುಖಾಂತರ ಕೂಡ ವೆರಿಫಿಕೇಶನ್ ಅನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ಐಡೆಂಟಿ ವೆರಿಫಿಕೇಶನ್ ಆಗಿದ ನಂತರನೇ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನೀವು ಯೂಟ್ಯೂಬ್ ಇಂದ ಎಷ್ಟೇ ಡಾಲರ್ ಅರ್ನಿಂಗ್ ಮಾಡ್ಲಿ, ಈ ಒಂದು ತಿಂಗಳೇನಪ್ಪಾ ಅಂತಂದ್ರೆ ಒಂದು $10 ಅರ್ನಿಂಗ್ ಮಾಡಿದ್ವಿ ಅಂತಂದ್ರೆ $10 ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ನೆಕ್ಸ್ಟ್ ತಿಂಗಳು ಗೂಗಲ್ ಆಡ್ಸೆನ್ಸ್ ಗೆ ಯೂಟ್ಯೂಬರ್. ಓಕೆನಾ. ಸೊ ಆ ನೆಕ್ಸ್ಟ್ ತಿಂಗಳು ಒಂದು $30 ಆಯ್ತು ಅಂತಂದ್ರೆ ಆ ನೆಕ್ಸ್ಟ್ ತಿಂಗಳು ಮತ್ತೆ ಆಡ್ ಮಾಡ್ತಾರೆ ಯೂಟ್ಯೂಬರ್ ಗೂಗಲ್ ಆಡ್ಸೆನ್ಸ್ ಗೆ. ಓಕೆನಾ. ಆ ನೆಕ್ಸ್ಟ್ ತಿಂಗಳು ಆಗಿದ್ನಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಮಿನಿಮಮ್ $100 ಆಗ್ಬೇಕು ನಿಮ್ಗೆ. $100 ಆಗಿದ ನಂತರ ಆವಾಗ ಏನ್ ಮಾಡ್ತಾರೆ ಗೊತ್ತಾ, ಗೂಗಲ್ ಆಡ್ಸೆನ್ಸ್ ಅವರು ನಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತಾರೆ. ಇಷ್ಟು ಪ್ರಾಸೆಸ್ ಇದೆ. ಬಟ್ ಇದೇನಪ್ಪಾ ಅಂದ್ರೆ ಈ ಪ್ರಾಸೆಸ್ ಒಂದೇ ಸರಿನ ಮಾಡಕ್ಕಾಗೋದು. ಓಕೆ, ಒಂದು ಸಾರಿ ಚಾನಲ್ ಮಾಡ್ಕೊಂಡಿದ್ರಿ ಅಂತಂದ್ರೆ ನೀವು ಸಾಕು. ಚಾನಲ್ ಮಾಡ್ಕೊಳ್ಳಿ ನಂತರ ನೀವು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಮೊನೆಟೈಸೇಷನ್ ಅಪ್ಲೈ ಮಾಡಿದಿರಿ ಅಂತಂದ್ರೆ ಎಲ್ಲಾ ಪ್ರಾಸೆಸಿಂಗ್. ಓಕೆನಾ. ನೀವು ಒಂದೇ ಸಾರಿ ಚಾನಲ್ ಕ್ರಿಯೇಟ್ ಮಾಡಿದಿರಿ ಅಂತಂದ್ರೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದ್ರೆ ಎಲ್ಲಾ ಕ್ರೈಟೇರಿಯಾ ಫುಲ್ ಮಾಡ್ಕೊಂಡಿದೀರಿ ಅಂತಂದ್ರೆ ಆವಾಗ ನಿಮ್ಮೊಂದು ಚಾನಲ್ ನ ಮೊನೆಟೈಸೇಷನ್ ಅಪ್ಲೈ ಮಾಡಿದಿರಿ ಅಂತಂದ್ರೆ ನಿಮ್ಮೊಂದು ಚಾನಲ್ ಮೊನೆಟೈಸ್ ಆಗೇ ಬಿಡ್ತು ಅನ್ಕೊಳ್ಳಿ. ಹಾಗೆ ಅಂದ್ರೆ ಸಿಂಪಲ್ ಆಗಿ ಗೂಗಲ್ ಆಡ್ಸೆನ್ಸ್ ಅಲ್ಲಿ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಆಗ್ಬೇಕಾಗುತ್ತೆ ಅಂಡ್ ಫಸ್ಟ್ ಪೇಮೆಂಟ್ ಕೂಡ ಬರುತ್ತೆ. ಓಕೆನಾ. ಇದೆಲ್ಲಾನು ಅಷ್ಟೇ ಒಂದೇ ಸಾರಿ ಸೆಟ್ ಆಗುತ್ತೆ. ಒಂದು ಸಾರಿ ಸೆಟ್ ಆದ್ಮೇಲೆ ಫಸ್ಟ್ ಪೇಮೆಂಟ್ ಬಂದ್ಮೇಲೆ ನಿಮ್ದು ಇನ್ನು ತಿಂಗಳ ನೀವೇನು ಮಾಡಂಗೇ ಇಲ್ಲ. ನೀವು ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ಅಷ್ಟೇ ತಿಂಗಳ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂತ ದುಡ್ಡು ಅನ್ನೋದು ಬರ್ತಾ ಇರುತ್ತೆ. ಓಕೆನಾ. ಆದ್ರೆ ಮಿನಿಮಮ್ ಆದ್ರೂ $100 ಆಗ್ಲೇಬೇಕು ಗೂಗಲ್ ಆಡ್ಸೆನ್ಸ್ ಅಲ್ಲಿ. ಓಕೆನಾ. ಈ ತಿಂಗಳು ನೀನು ಒಂದು $40 ಆಗಿದೆ ಅಂತಂದ್ರೆ ಆ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ $40 ಹಂಗೆ ಇರುತ್ತೆ. ಓಕೆನಾ. ಅದಾಗಿದ ನಂತರ ನೆಕ್ಸ್ಟ್ ತಿಂಗಳು ನಿಮ್ಗೊಂದು ಮತ್ತೆ ಒಂದು $40 ಆಯ್ತು ಅನ್ಕೊಳ್ಳಿ. $40 ಮತ್ತೆ ಆಡ್ ಆಗುತ್ತೆ ಗೂಗಲ್ ಆಡ್ಸೆನ್ಸ್. ಆಗ ಟೋಟಲ್ $80 ಆಗುತ್ತೆ. $80 ಅಷ್ಟೇ ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಲ್ಲೇ ಇರುತ್ತೆ. ಅದಾಗಿದ ನಂತರ ಆ ನೆಕ್ಸ್ಟ್ ತಿಂಗಳು ಮತ್ತೆ ಒಂದು $20 ಆಯ್ತು ಅನ್ಕೊಳ್ಳಿ, 20 30 ಆಯ್ತು ಅನ್ಕೊಳ್ಳಿ. ಓಕೆನಾ. ಆವಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಯೂಟ್ಯೂಬರ್ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಆ ಒಂದು $30 ಗೂಗಲ್ ಅಕೌಂಟ್ಗೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತಾರೆ. ಸೊ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತಕ್ಷಣ ಟೋಟಲ್ ಎಷ್ಟಾಗುತ್ತೆ 40 40 30 $110 ಆಗುತ್ತೆ. ಆ ಒಂದು $110 ಏನಪ್ಪಾ ಅಂತ ನಿಮ್ಗೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ ಯೂಟ್ಯೂಬರ್. ಓಕೆನಾ. ಸೊ ಇಷ್ಟೆಲ್ಲ ಪ್ರಾಸೆಸಿಂಗ್ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಇದೆಲ್ಲಾನು ಹೇಳ್ಕೊಳಕ್ಕೆ ಈಸಿನೇ, ಬಟ್ ಇದನ್ನ ಮಾಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ನಾವು ಫೇಸ್ ಮಾಡ್ಬೇಕಾಗುತ್ತೆ ಅಂತ. ಓಕೆನಾ. ಐ ಹೋಪ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ನಿಮ್ಗೂ ಕೂಡ ಯೂಟ್ಯೂಬ್ ಅಲ್ಲಿ ಇದೆಯಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೆಯಾ ಅಂತಂದ್ರೆ ನೀನು ಕೂಡ ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರೆ ಇವಾಗಲೇ ಚಾನಲ್ ನ ಒಂದು ಕ್ರಿಯೇಟ್ ಮಾಡ್ಕೊಂಡ್ಬಿಡು. ಓಕೆ, ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರೋ ನಿನಗೂ ಕೂಡ ಯೂಟ್ಯೂಬ್ ಕಡೆಯಿಂದ ದುಡ್ಡನ್ನು ಸಿಗುತ್ತೆ. ಸೊ ಫೈನಲಿ ನಮ್ಮೊಂದು ಚಾನಲ್ ಫಸ್ಟ್ ಪೇಮೆಂಟ್ ಅನ್ನೋದು ಬಂದೇ ಬಿಟ್ಟಿದೆ ಇದೇ ತಿಂಗಳು. ಓಕೆನಾ. ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು. ಅಂಡ್ ಆ ಒಂದು ಫಸ್ಟ್ ಪೇಮೆಂಟ್ ಏನಪ್ಪಾ ಅಂತ ನಾನು $1 ಕೂಡ ಖರ್ಚು ಮಾಡಿಲ್ಲ ಅದನ್ನ. ಸೊ ಅದನ್ನ ಏನ್ ಮಾಡ್ಬೇಕು ಅಂತ ಒಂದು ವ್ಲಾಗ್ ಬಂದ್ಬಿಡುತ್ತೆ, ನಿಮ್ಗೆ ವ್ಲಾಗ್ ಅನ್ನೋದು ಬಂದ್ಬಿಡುತ್ತೆ. ಸೊ ನೀವು ನೋಡ್ಕೋಬಹುದು ಆರಾಮಾಗಿ. ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.